ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನಮ್ಮ ಚಾನಲ್ಗೆ. ಇವತ್ತು ಡೇಟ್ ಬಂದ್ಬಿಟ್ಟು 17 ಆಗಿದೆ. ಬೆಳಗ್ಗೆ ಒಂದು 6 o'clock. ಈಗ ಬರ್ತಿದ್ದಂಗೆ ಒಂದು ಆರ್ಡರ್ ಸಿಕ್ಕಿದೆ ಸ್ನೇಹಿತರೆ. ಇದು ಇಲ್ಲಿಂದ ಒಂದು 52 ರೂಪೀಸಿಗೇನೋ ಆರ್ಡರು ರ್ಯಾಪಿಡೋದಲ್ಲಿ. ಇರಲಿ ಬಿಡಿ, ಯಾವ್ದು ಸಿಗುತ್ತೋ ಸಿಗಲಿ ಅಂದ್ಬಿಟ್ಟು ನಾನು ಎಕ್ಸೆಪ್ಟ್ ಮಾಡಿಬಿಟ್ಟಿನಿ. ಎಲ್ಲಿಗೆ ಅಂತ ನಾನು ಕರೆಕ್ಟಾಗಿ ನೋಡೋಕೆ ಹೋಗಲಿಲ್ಲ. ಈಗ ಪಿಕಪ್ ಲೊಕೇಶನಿಗೆ ಹೋಗ್ತೀನಿ, ಅಲ್ಲಿ ಹೋಗ್ಬಿಟ್ಟು ನಿಮಗೆ ಅಪ್ಡೇಟ್ ಮಾಡ್ತೀನಿ ಬನ್ನಿ ಸ್ನೇಹಿತರೆ. ಡೈಲಿ ಒಂದು ಬೆಳಗ್ಗೆ ಒಂದು 5ರಿಂದ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೋತೀನಿ. ಬಟ್ ನಾನು 5 ಗಂಟೆ ಬಂದ್ರೂ ಹೆಚ್ಚು ಕಮ್ಮಿ 6 ಗಂಟೆನೇ ನನಗೆ ಯಾವುದಾದ್ರೂ ಒಂದು ಟ್ರಿಪ್ ಸಿಗೋದು. ಹಂಗಾಗಿ ನಾನು ಸುಮ್ಮನೆ 6 ಗಂಟೆಗೆ ಬರೋಣ ಅಂದ್ಬಿಟ್ಟು ಇವತ್ತು ಲೇಟ್ ಮಾಡೀನಿ. ನೋಡೋಣ ಬನ್ನಿ ಫ್ರೆಂಡ್ಸ್, ಇವತ್ತು ಎಷ್ಟಾಗುತ್ತೆ ಅರ್ನಿಂಗ್ ಅಂತ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ ಒಂದೊಂದಾಗೆ. ಈಗ ನಾನು ಬಂದಿರೋದು ಈಗ ಪಿಕಪ್ ಲೊಕೇಶನ್ನು ಇನ್ನೊಂದು 2 ಮಿನಿಟ್ಸ್ ಅಲ್ಲ 1 ಮಿನಿಟ್ಸ್ ಇದೆ ಅಷ್ಟೇ. ಇಲ್ಲೇ ಎಲ್ಲೋ ಇದ್ದಾರೆ, ಬಸ್ ಸ್ಟ್ಯಾಂಡ್ ಹತ್ರ ಇರಬೇಕೇನೋ ಕಸ್ಟಮರು. ಬನ್ನಿ ಪಿಕಪ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ಈಗ ಒಂದು ಆರ್ಡರು ಅಸೈನ್ ಆಗಿತ್ತು ರ್ಯಾಪಿಡೋದಲ್ಲಿ. ಇದು ಆ್ಯಕ್ಚುಲಿ ಇದ್ದಿದ್ದು ಫುಡ್ ಆರ್ಡರು. ಫುಡ್ ಆರ್ಡರ್ ನಾನು ಇದೇ ಮಾಡಿಲ್ಲ ಗುರು. 6 ಫುಡ್ ಆರ್ಡರ್ ಬರ್ತಾಯಿದೆ. ಜಸ್ಟ್ ಸ್ಟಾಪ್ ಮಾಡಬೇಕು. ಯಾಕೆಂದರೆ ಫುಡ್ ಆರ್ಡ್ರು ನನಗೆ ಅಷ್ಟು ಇಷ್ಟ ಆಗಲ್ಲ ನನಗೆ. ಯಾಕೆಂದರೆ ಫುಡ್ ಆರ್ಡ್ರಲ್ಲಿ ಏನು ಮಾಡಬೇಕು ಅಂದರೆ ಹೋಟ್ಲಲ್ಲೂ ಕಾಯಬೇಕು, ಡ್ರಾಪ್ ಲೊಕೇಶನಲ್ಲೂ ಕಾಯಬೇಕು. ಯಾವುದಾದ್ರು 4 ಫ್ಲೋರ್ ಇರುತ್ತೆ, ಲಿಫ್ಟ್ ಇರಲ್ಲ, ಹತ್ಕೊಂಡು ಹೋಗ್ಬೇಕು, ಅಲ್ಲೂ ಟೈಮ್ ವೇಸ್ಟು. ಅದಕ್ಕೋಸ್ಕರ ನಾನು ಫುಡ್ ಆರ್ಡರ್ನೇ ಇದು ಮಾಡಲ್ಲ. ಆ್ಯಕ್ಚುಲಿ ನಂದು ಸ್ವಿಗ್ಗಿ ಐಡಿನೂ ಇದೆ, ಝೊಮೊಟೊ ಐಡಿನೂ ಇದೆ, ಐಡಿಗಳಿದ್ದಾವೆ. ಬಟ್ ನನಗೆ ಇಷ್ಟ ಇಲ್ಲ ಫುಡ್ ಆರ್ಡರ್ ಮಾಡೋದಕ್ಕೆ. ಹಂಗಾಗಿ ನಾನು ಇದು ರ್ಯಾಪಿಡೋ ಮತ್ತು ಊಬರಲ್ಲಿ ಬೈಕ್ ಟ್ಯಾಕ್ಸಿಗಳನ್ನ ಮತ್ತು ಪಾರ್ಸಲ್ಗಳನ್ನ ಮಾಡೋದು. ಇನ್ನು ರ್ಯಾಪಿಡೋದಲ್ಲಿ ಪಾರ್ಸಲ್ಲು ನನಗೆ ಅಷ್ಟು ಇಷ್ಟ ಆಗಲ್ಲ ಪಾರ್ಸಲ್ಗಳು. ಆಮೇಲೆ ಊಬರಲ್ಲಿ ಪರವಾಗಿಲ್ಲ, ಊಬರಲ್ಲಿ ಒಳ್ಳೆ ರೇಟ್ ಸಿಗುತ್ತೆ ಪಾರ್ಸಲ್ಗಳು. ಅದಕ್ಕೆ ಪಾರ್ಸಲ್ಗಳು ನೆನ್ನೆ ಒಂದೇ ಒಂದು ಸಣ್ಣ ಐಟಮ್ ತೊಗೊಂಡೋಗಿದ್ದಕ್ಕೆ 288 ರೂಪೀಸ್ ಏನೋ ಸಿಕ್ತು. ಅಂಥ ಆರ್ಡರ್ಗಳಿದ್ರೆ ನಮಗೆ ವರ್ಕೌಟ್ ಆಗುತ್ತೆ. ಈ ಥರ ಆರ್ಡರ್ಗಳಿದ್ರೆ ನಮಗೆ ವರ್ಕೌಟ್ ಆಗಲ್ಲ ಇದು. ಆಮೇಲೆ ಇದು ಫುಡ್ ಆರ್ಡರ್ಗಳಲ್ಲಿ ಹೋಟ್ಲಲ್ಲಿ ಏನು ಮಾಡಿಬಿಡ್ತಾರೆ ಅಂದರೆ ರೆಡಿನೇ ಇರೋಲ್ಲ ಫುಡ್ಡು, ಸುಮ್ಮನೆ ರೆಡಿ ಅಂತ ಕೊಟ್ಬಿಡ್ತಾರೆ. ಅದೊಂದು ಸ್ವಲ್ಪ ಪ್ರಾಬ್ಲಮ್ಗಳು ಅಲ್ಲಿ. ಆಮೇಲೆ ಸ್ವಿಗ್ಗಿಲಿ ಏನಕ್ಕೆ ಅಂದರೆ ಪ್ರಾಬ್ಲಮ್ಮು, ಡೈಲಿ MG ಇರುತ್ತಲ್ಲ, ಅದು ನನಗೆ ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ಇದು ಕಂಪಲ್ಸರಿ ಮಾಡಲೇಬೇಕು ಅಂತ ಇರುತ್ತಲ್ಲ, ಹಂಗಾಗಿ ನಾನು ಸುಮ್ಮನೆ ಫುಡ್ ಆರ್ಡ್ರು ಇದು ಮಾಡೋಕ್ಕೆ ಹೋಗಲ್ಲ. ಇಲ್ಲೇ ಸುಮ್ಮನೆ ರ್ಯಾಪಿಡೋದಲ್ಲಿ ಮತ್ತು ಊಬರಲ್ಲಿ ಮಾಡ್ಕೋತೀವಿ. ಇನ್ನೊಂದು ಯಾವುದೋ ಅಪ್ಲಿಕೇಶನ್ ಇದೆ ಲೋಡ್ ಶೇರ್ ಅಂತ. ಆ ಲೋಡ್ ಶೇರ್ ಅಪ್ಲಿಕೇಶನು ಒಂದ್ಸಲಿನೂ ಮಾಡಿಲ್ಲ ನಾನು. ಒಂದ್ಸಲಿ ಟ್ರೈ ಮಾಡಬೇಕು ಲೋಡ್ ಶೇರ್ ಅಪ್ಲಿಕೇಶನ್ ಯಾವ ಥರ ಇದೆ ಅಂತ. ಅದಕ್ಕೂ ಏನು ಇದಿರಲ್ಲ, ಡೈಲಿ ಲಾಗಿನ್ ಅವರು ಆಗಲಿ ಇದಾಗಲಿ ಇರಲ್ಲ. ಬಟ್ ಒಂದ್ಸಲಿ ನೋಡಬೇಕು ಅದು ಯಾವ ಥರ ಇದೆ ಅಂತ ಸಿಸ್ಟಮು. ಯಾವತ್ತೂ ಮಾಡಿಲ್ಲ ಅದನ್ನ. ಒಂದ್ಸಲಿ ಟ್ರೈ ಮಾಡೋಣ. ಕಮೆಂಟ್ ಹಾಕಿ ಸ್ನೇಹಿತರೆ, ನಿಮಗೆ ಯಾವುದು ಅಪ್ಲಿಕೇಶನ್ನು ಕಂಫರ್ಟಬಲ್ ಆಗಿದೆ ಅಂತ. ಆ ಅಪ್ಲಿಕೇಶನಲ್ಲಿ ಒಂದಿನ ಮಾಡೋಣ. ರ್ಯಾಪಿಡೋ ಮತ್ತು ಊಬರಲ್ಲೇ ನೀವು ಶುಕ್ರವಾರದವರೆಗೂ ಮಾಡ್ಬೋದು, ಸೋಮವಾರದಿಂದ ಶುಕ್ರವಾರದವರೆಗೂ. ಶನಿವಾರ ಭಾನುವಾರ ಮಾತ್ರ ಫುಡ್ ಆರ್ಡ್ರ್ ಮಾಡ್ಕೋಬೋದು. ಆವಾಗ ನಿಮಗೆ ಒಂಥರ ಬೆನಿಫಿಟ್ಟು. ಈಗ ಭಾನುವಾರ ಶನಿವಾರ ಇದು ರ್ಯಾಪಿಡೋದಲ್ಲಿ ಇದೇ ಇರಲ್ಲ, ಆರ್ಡರ್ಸೇ ಇರಲ್ಲ. ಎಲ್ಲರಿಗೂ ರಜೆ ಇರುತ್ತಲ್ಲ, ಸಂಡೇ ಸ್ಯಾಟರ್ಡೇ, ಹಂಗಾಗಿ ಯಾವುದೂ ಇರಲ್ಲ. ಬನ್ನಿ ಸ್ನೇಹಿತರೆ, ನಾನು ನಿಮಗೆ ಡ್ರಾಪ್ ಲೊಕೇಶನ್ಗೆ ಹೋಗ್ಬಿಟ್ಟು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಎಲ್ಲಿವರು ಕಸ್ಟಮರೇ ಫೋನ್ ಎತ್ತುತ್ತಾ ಇಲ್ಲ, ಕರ್ಮ ಅವರು. ಅದಕ್ಕೆ ಇಂಥ ಫುಡ್ ಆರ್ಡ್ರ್ಗಳನ್ನ ನಾನು ತೊಗೊಳಲ್ಲ ಅನ್ನೋದು. ಫೋನೇ ಎತ್ತಲ್ಲ ಅವರು ಕಸ್ಟಮರು. ಆಮೇಲೆ ಈ ಆರ್ಡರ್ಗಳು ಏನಾದರೂ ಇಲ್ಲಿ ಸ್ಟಕ್ ಆಗೋಯ್ತು ಅಂದರೆ. ನಿಮ್ಮದೇನಾ ಮೇಡಮ್? ಸ್ನೇಹಿತರೆ, ಈಗ ಒಂದು ಆರ್ಡರ್ ಇದ್ದಿದ್ದು ಕಂಪ್ಲೀಟ್ ಆಯಿತು ರ್ಯಾಪಿಡೋದಲ್ಲಿ. ಈಗ ನೋಡಿ, ಇದು ಯಾವುದೋ ಹಳ್ಳಿ ಥರ ಇದೆ, ಬೆಂಗಳೂರಲ್ಲೇ ಹಳ್ಳಿ ಥರ ಇದೆ ಆ್ಯಕ್ಚುಲಿ, ರಾಮನಹಳ್ಳಿ ಅಂತ. ಇಲ್ಲಿ ಬಂದೀನಿ. ಈಗ ನನಗೆ ಆರ್ಡರ್ ಬೇಕು ಅಂದರೆ ಮತ್ತೆ ನಾನೀಗ ಮೈನ್ ರೋಡಿಗೆ ಹೋಗ್ಬೇಕೀಗ ನಾನು. ಬನ್ನಿ ಮೈನ್ ರೋಡ್ ಹೋಗೋಣ, ನೋಡೋಣ ಯಾವ್ದು ಸಿಗುತ್ತೆ ಅಂತ. 10-15 ವರ್ಷದಿಂದ ಇಲ್ಲೆಲ್ಲ ಓಡಾಡ್ತಾ ಇದ್ವಿ ನಾವು, ನನ್ನ ಫ್ರೆಂಡು ನಾನು ಇಲ್ಲಿ ವರ್ಕ್ ಮಾಡ್ತಾಯಿದ್ವಿ. ಆವಾಗ ಇಲ್ಲಿ ಬಂದುಬಿಟ್ಟು ಫುಲ್ಲು ಓಡಾಡ್ತಿದ್ವಿ. ಆಗಿನ ಲೈಫು ಬನ್ನಿ ಸ್ನೇಹಿತರೆ. ಈಗ ನಮ್ಮ ದುಡ್ಡಿದ್ರು ಆ ಲೈಫ್ ಲೀಡ್ ಮಾಡೋಕ್ಕಾಗಲ್ಲ, ಅಂಥ ಲೈಫ್ಗಳಲ್ಲ. ಆಮೇಲೆ ನೋಡಿ ಸ್ನೇಹಿತರೆ, ಇದೊಂದು ಮೊಬೈಲ್ ಹೋಲ್ಡರ್ ಒಂದು ತೊಗೊಂಡೆ ನೆನ್ನೆ. ಇದು ಒಂಥರ ಚೆನ್ನಾಗಿದೆ. ಇದು ಹೆವಿ ಬಿಸಿಲಾದಾಗ ಏನು ಕಾಣೋದೇ ಇಲ್ಲ, ಡಿಸ್ಪ್ಲೇ ಕಾಣೋದು ಇಲ್ಲ. ಆಮೇಲೆ ಮೊಬೈಲ್ ಹೆವಿ ಹೀಟ್ ಆಗೋಗುತ್ತೆ. ಹಂಗಾಗಿ ನೋಡೋಣ ಅಂತ ಡಿಸ್ಪ್ಲೇ ತೊಗೊಂಡಿನಿ. ನೋಡಿ ವರ್ತಾ ಇಲ್ವ ಅಂತ ನೋಡಿ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ನೀವು ಯಾರಾದರೂ ತೊಗೊಳೋದಾದ್ರೆ ತೊಗೊಳ್ಳಿ, ಚೆನ್ನಾಗಿದೆ. ಒಂಥರ ಅಂದರೆ ಬಿಸಿಲು ಬಿಡಲ್ಲ, ಆಮೇಲೆ ಡಿಸ್ಪ್ಲೇ ನೀಟಾಗಿ ಕಾಣುತ್ತೆ ಬಿಸಿಲಲ್ಲೂ, ಅದರಿಂದ ಅಡ್ವಾಂಟೇಜು. ಆಮೇಲೆ
ನನಗೇನು ಪ್ರಾಬ್ಲಮ್ ಅಂದರೆ ಇದರಲ್ಲಿ ಮಿರರಿಗೆ ಹಾಕಿದ್ರೆ ಭಯಂಕರ ವೈಬ್ರೇಷನ್ ಜಾಸ್ತಿ ಇರುತ್ತವೆ ಗಾಡಿಗಳದ್ದು. ಅದಕ್ಕೆ ನಾನು ಮಿರರಿಗೆ ಆ್ಯಕ್ಚುಲಿ ಹಾಕಲ್ಲ, ಅದಕ್ಕೆ ಈ ಥರ ಹಾಕೋತೀನಿ. ಬಟ್ ಇಲ್ಲಿ ಇದು ಫಿಟ್ ಮಾಡೋಕ್ಕಾಗಲ್ಲ, ಅದು ಪ್ರಾಬ್ಲಮ್ಮು. ಯಾವುದೋ ಆರ್ಡ್ರ್ ಸಿಗ್ತಿದೆ 57 ರುಪೀಸಿಗೆ, ಬಟ್ 2 ಕಿಲೋಮೀಟರ್ ಪಿಕಪ್ಪೇ ಇದೆ ಇದು ಯಾವುದಾದ್ರು ಊಬರಲ್ಲಿ. ನೋಡಿ, ನಮ್ಮ ದೇಶದ ಸ್ವಚ್ಛ ಭಾರತ ನಿರ್ಮಾಣ ಅಂತ ಬಡ್ಕೋತಾರಲ್ಲ ಜನ, ಇದೆ ಅದು. ನಮ್ಮ ರಾಜಕೀಯ ಪುಡಂಗಳು ಹೇಳ್ತಾರಲ್ಲ, ಸ್ವಚ್ಛ ಭಾರತ ನಿರ್ಮಾಣ ಮಾಡ್ತೀವಿ ನಾವು, ದಬಾಕ್ತೀವಿ ಅಂತ. ಇದೇ ಥರ ಮಾಡೋದವರು ಸ್ವಚ್ಛ ಭಾರತನ. ಇಲ್ಲಿ ಬನ್ನಿ ಸ್ನೇಹಿತರೆ, ನಾವೇನು ಮಾತಾಡಿದ್ರು ಅಷ್ಟೇ. ಇದು ಇಷ್ಟೇ ನಮ್ಮ ಕತೆ, ನಮ್ಮ ದೇಶ ಸ್ಥಿತಿ. ಜಾಸ್ತಿ ತಲೆಗೆಡಿಸ್ಕೊಳಂಗಿಲ್ಲ. ನೀವಾಯಿತು, ನಿಮ್ಮ ಲೈಫ್ ಆಯಿತು ಅಂತ ಇದ್ದರೆ ಬದುಕಿದ್ರಿ. ಏನಾದರೂ ಸ್ವಲ್ಪ ಅದು ಇದು ಮಾತಾಡಿದ್ರೆ ನೀವು ನಿಮ್ಮ ಐಡೆಂಟಿಟಿನೇ ಇರಲ್ಲ, ಆ ಥರ ಮಾಡಾಕ್ಬಿಡ್ತಾರೆ. ಗೊತ್ತಾಯ್ತಾ? ನೋಡೋಣ ಬನ್ನಿ ಫ್ರೆಂಡ್ಸ್, ನೆಕ್ಸ್ಟ್ ಆರ್ಡರ್ ಎಲ್ಲಿ ಸಿಗುತ್ತೆ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಮೊದಲನೇ ಆರ್ಡರು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ನೀವು ರಾಂಗ್ ಆರ್ಡರನ್ನೇನಾದ್ರು ಸೆಲೆಕ್ಟ್ ಮಾಡ್ಕೊಬಿಟ್ರೆ ಬೆಳಗ್ಗೆನೆ ನೆಕ್ಸ್ಟ್ ಆರ್ಡರ್ಗಳಿಗೂ ಸಿಗೋದೇ ಇಲ್ಲ ನಿಮಗೆ. ಇಂಥ ಆರ್ಡರ್ಗಳಿಗೆ ಬಂದುಬಿಟ್ರೆ ನೀವು, ಅದಕ್ಕೆ ನೋಡಿಕೊಂಡು ಫಸ್ಟ್ ಆರ್ಡರ್ನೇ ನಾನು ಮನೆ ಹತ್ರನೇ ಸಿಕ್ಬಿಡ್ತಲ್ಲ ಅಂದ್ಬಿಟ್ಟು ತೊಗೊಬಿಟ್ಟೆ ನಾನು. ಈಗ ನೋಡಿದ್ರೆ ಒಂದು ಆರ್ಡರು ಇಲ್ಲ, ಇಲ್ಲಿ 2ರಲ್ಲೂ ಇಲ್ಲ, ರ್ಯಾಪಿಡೋದಲ್ಲೂ ಇಲ್ಲ, ಊಬರಲ್ಲೂ ಇಲ್ಲ. ವೆಯ್ಟ್ ಮಾಡಬೇಕಷ್ಟೇ, ಇನ್ನೇನಿಲ್ಲ ಆಪ್ಷನ್. ಸ್ನೇಹಿತರೆ, ಈಗ ಒಂದು ಆರ್ಡರ್ ನನಗೆ ಅಸೈನ್ ಆಗಿದೆ. ಇದರಿಂದ 306 ಕಿಲೋಮೀಟ್ರಿಗೆ. ಅಯ್ಯಯ್ಯೋ, 10 ನಿಮಿಷ ತೋರಿಸ್ತಿದೆ ಇವರು ಪಿಕಪ್ಪು. 3.5 ಕಿಲೋಮೀಟ್ರ್ ಆಗ್ಬಿಟ್ಟಿದೆ ಪಿಕಪ್ಪು. ಸರಿ, ಕಸ್ಟಮರಿಗೆ ಫೋನ್ ಮಾಡಿಬಿಟ್ಟು ಹೇಳ್ಬಿಡೋಣ. ಹಲೋ, हाँ भैया आ रहा हूँ मैं, कैंसिल मत करना भाई। ठीक है मैं आता हूँ. ಸ್ನೇಹಿತರೆ, ನೀವು ಯಾವುದಾದ್ರೂ ಆರ್ಡರ್ದು ಪಿಕ್ ಮಾಡ್ಕೋತಿರಲ್ಲ, ಆವಾಗ ಕಸ್ಟಮರಿಗೆ ಫೋನ್ ಮಾಡಿಬಿಟ್ಟು ಹೇಳ್ಬಿಡಿ, ಹಿಂಗೆ ಬರ್ತಾಯಿದ್ದೀವಿ ಸರ್, ಆರ್ಡರ್ನ ಕ್ಯಾನ್ಸಲ್ ಮಾಡ್ಕೋಬೇಡಿ ಅಂತ. ಅವ್ರಿಗೆ ಏನಾದ್ರು ಕಸ್ಟಮರಿಗೆ ಅರ್ಜೆಂಟ್ ಇತ್ತು ಅಂದರೆ ಅವರೇ ಕ್ಯಾನ್ಸಲ್ ಮಾಡ್ಕೊಬಿಡ್ತಾರೆ. ಇಲ್ಲ ಅಂದರೆ ನೀವೇ ಕ್ಯಾನ್ಸಲ್ ಮಾಡಿಬಿಡಿ, ಅವ್ರೇನಾದರೂ ಬೇಡ ಅದು ಇದು ಅಂತ ಹೇಳಿದ್ರೆ. ಬನ್ನಿ ಸ್ನೇಹಿತರೆ, ಈಗ ಹೇಗಿದ್ರು ಒಂದು 28 ಇಲ್ಲ 30 ಕಿಲೋಮೀಟ್ರು ಆರ್ಡರ್. ಇದು ಪಿಕಪ್ಪೇ ಜಾಸ್ತಿ ಆಗೋಯ್ತು, ಅವರು ಹೆವಿ ಆಗೋಯ್ತು ಪಿಕಪ್ಪು. ಇರಲಿ ಬನ್ನಿ ಸ್ನೇಹಿತರೆ, ಪಿಕಪ್ ಮಾಡ್ಕೊಳ್ಳೋಣ. ನಾನು ಎಲ್ಲ ಒಳ ಹೋಗ್ಬೇಕಿದೆಲ್ಲೋ, ಇಲ್ಲೆಲ್ಲ ಒಳ ಹೋಗ್ಬೇಕು. ಏನು ಮಾಡೋಕ್ಕಾಗಲ್ಲ, ಆರ್ಡರ್ಸು ದೊಡ್ಡದು ಅಂದರೆ ಸ್ವಲ್ಪ ದೂರ ಹೋಗಲೇಬೇಕು. ಆ್ಯಕ್ಚುಲಿ ಫ್ರೆಂಡ್ಸ್, ನೀವೇನಾದರೂ ಆರ್ಡರ್ಸು ಕಂಪ್ಲೀಟು ಇದು ಮಾಡಬೇಕು ಅಂತ ಹೇಳಿದ್ರೆ, ಬೇಗ ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿದ್ರೆ, ಮ್ಯಾಕ್ಸಿಮಮ್ ಆರ್ಡರ್ಸ್ನ ಹತ್ರ ಇರೋಂಥವನ್ನೇ ಪಿಕಪ್ ಮಾಡ್ಕೊಳ್ಳಿ. ಅಂದರೆ 1 ಕಿಲೋಮೀಟ್ರ್ ಒಳಗಡೆ ಅಂಥ ಆರ್ಡರ್ಸ್ಗಳನ್ನ ಪಿಕಪ್ ಮಾಡಿಕೊಂಡ್ರೆ ಬೇಗ ಕಂಪ್ಲೀಟ್ ಮಾಡ್ಕೋಬೋದು, ಮತ್ತು ನಮಗೆ ವರ್ಕೌಟ್ ಆಗುತ್ತೆ. ಈಗ ನೋಡಿ, ಈಗ ದೂರದ ಆರ್ಡರ್ ತೊಗೊಂಡಿದ್ದೀನಿ, ಹೋಗೋದಕ್ಕೆ ಒಂದು 8 ನಿಮಿಷ ಬೇಕು. ಆ 8 ನಿಮಿಷದಲ್ಲಿ ಕಸ್ಟಮರು ವೆಯ್ಟ್ ಮಾಡೋದೇ ಓಕೆ, ಇಲ್ಲಾಂದರೆ ಅದು ಹೋಗಿದ್ದ ದಾರಿನೂ ವೇಸ್ಟು. ಆಮೇಲೆ ನಾವು ಇದು ಆರ್ಡರ್ಗಳು ಅಲ್ಲಿಂದ ಸಿಗೋಲ್ಲ. ಆಮೇಲೆ ಈಗ ನೋಡಿ, ಇದು ಯಾವ್ದು ಏರಿಯಾ ಅಂತಲೇ ಗೊತ್ತಿಲ್ಲ. ಇದು ಏನೋ 300 ರೂಪಾಯಿ ಆಸೆಗೆ ತೊಗೊಂಡ್ಬಿಟ್ವಿ, ಹೋಗ್ಬೇಕೀಗ. ನನಗೆ ಅನ್ನಿಸ್ತಂಗೆ ಇದು ಆರ್ ನಗರ ಅನಿಸುತ್ತೆ. ಆರ್ ನಗರ ಇದಕ್ಕೆ ಹೋಗ್ಬೇಕು. ಆರ್ ನಗರದಿಂದ ಎಲ್ಲಪ್ಪ ಇದು ಲೊಕೇಶನ್, ಡ್ರಾಪ್ ಲೊಕೇಶನ್ನು ಕರೆಕ್ಟಾಗಿ ನೋಡಲಿಲ್ಲ ನಾನು, ನೋಡಿಶನೇ ತೊಗೊಬಿಟ್ಟೆ. ಬನ್ನಿ ಸ್ನೇಹಿತರೆ, ಪಿಕಪ್ ಲೊಕೇಶನ್ಗೆ ಹೋಗ್ಬಿಟ್ಟು ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ, ಎಲ್ಲಿಂದ ಪಿಕಪ್ಪು, ಏನು ಡ್ರಾಪು ಎಲ್ಲ. ಆಮೇಲೆ ಒಂದೊಂದು ಜಾಗದಲ್ಲಿ ನಾಯಿಗಳದ್ದು ಒಂದೊಂದು ಸ್ವಲ್ಪ ಪ್ರಾಬ್ಲಮ್ಮು. ಸುಮ್ಮನೆ ನಿಂತಿರುತ್ತೆ ನಾಯಿಗಳು, ಹಂಗೆ ಬಂದ್ಬಿಟ್ಟು ಬಾಯಿ ಹಾಕ್ಬಿಡ್ತವೆ. ಮೊನ್ನೆ ಒಂದು ಸಲ ಹಂಗೆ ಆಗೋಯ್ತು. ಅಯ್ಯಪ್ಪ, ಕಸ್ಟಮರ್ ಬೇರೆ ಇದ್ದರು, ಮಿಸ್ ಆಗಿದ್ರೆ ಇಬ್ಬರು ದಬಾಕೋತಿದ್ವಿ, ಆ ಥರ ಆಗೋಯ್ತು ಕತೆಗಳು. ಸುಮ್ಮನೆ ಏನು ಮಾಡೋದೇ ಇಲ್ಲ ಅನ್ನಂಗೆ ಇರ್ತವೆ ನಾಯಿಗಳು, ಹಂಗೆ ಬಂದ್ಬಿಟ್ಟು ಬಾಯಿ ಹಾಕ್ಬಿಡ್ತವೆ. ಇನ್ನೊಂದು ನಾಯಿಗಳು ಒಂದೊಂದು ಬೊಗಳುತ್ತಾ ಇರ್ತವೆ. ಅಂಥ ನಾಯಿಗಳು ಬೇಕಾದ್ರೆ ನಂಬಿಡ್ರಿ, ಸೈಲೆಂಟಾಗಿರ್ತಾವೆ ನೋಡಿ. ಅಂಥ ನಾಯಿಗಳನ್ನ ಮಾತ್ರ ನಂಬಂಗಿಲ್ಲ. ಬನ್ನಿ ಫ್ರೆಂಡ್ಸ್, ಈಗ ಪಿಕಪ್ ಲೊಕೇಶನ್ ಹತ್ರ ಬಂದೀನಿ. ಈಗ 3 ನಿಮಿಷ ಅದೇ ಅಷ್ಟೇ, ಪಿಕಪ್ ಮಾಡ್ಕೊಬಿಡೋಣ. ಈ ಮಧ್ಯ ರೋಡಲ್ಲಿ ಮ್ಯಾನ್ ಹೋಲ್ಗಳು ಇರ್ತವೆ ನೋಡಿರಾ, ಮ್ಯಾನ್ ಹೋಲ್ಗಳು. ಅದು ಹೆಂಗಿರ್ತವೆ ಅಂದರೆ ಸ್ವಲ್ಪ ಮಧ್ಯ ಮೇಲೆದ್ದದಂಗೆ ಇರ್ತವೆ. ಅದೇನಾದರೂ ಕತ್ಲಲ್ಲಿ ಹತ್ತಿಸ್ಬಿಟ್ರಂತೂ ಅಷ್ಟೇ, ಅವನ ಕತೆ ಮುಗೀತು ಅಲ್ಲೇ. ಮ್ಯಾನ್ ಹೋಲಿಂದ ಸತ್ತ ಚಾಲಕ.
ಆ ಥರ ನ್ಯೂಸ್ ಆಗುವಂತೆ. ಸರ್ मैं इधर ಲೊಕೇಶನಲ್ಲಿದ್ದೀನಿ. ಲೊಕೇಶನ್ ಪರ್ ಹೂ ಮೇ ಲೊಕೇಶನ್ ಪರ್ ಹೂ. ಸ್ನೇಹಿತರೆ, ಈಗ ಒಂದು ಆರ್ಡರ್ನ ನಾನು ಪಿಕಪ್ ಮಾಡ್ಕೊಂಡಿದ್ದೀನಿ. ಇಲ್ಲಿಂದ ಹೆಚ್ಚು ಕಮ್ಮಿ 35 ಕಿಲೋಮೀಟ್ರ್ ಇದೆ. ಎಷ್ಟಕ್ಕೆ ಎತ್ಕೊಂಡಪ್ಪ ನಾನು ನೋಡೋಣ ಬನ್ನಿ. 350 ಎಷ್ಟಿತ್ತಪ್ಪ ಪಿಕಪ್ ಮಾಡ್ಕೋಬೇಕಾದ್ರೆ ನಾನು ಕರೆಕ್ಟಾಗಿ ಅಬ್ಸರ್ವ್ ಮಾಡಲಿಲ್ಲ. ಹೆಚ್ಚು ಕಮ್ಮಿ ಇತ್ತು 300 ಮೇಲೆ ಇತ್ತು. ಬನ್ನಿ ಸ್ನೇಹಿತರೆ, ಡ್ರಾಪ್ ಲೊಕೇಶನ್ಗೆ ಹೋಗ್ಬಿಟ್ಟು ನಿಮಗೆ ಅಪ್ಡೇಟ್ ಮಾಡ್ತೀನಿ. 35 ಕಿಲೋಮೀಟ್ರ್ 50 ನಿಮಿಷ ತೋರಿಸ್ತಿದೆ. ಯಾವ ಏರಿಯಾ ಅಂತ ಗೊತ್ತಿಲ್ಲ, ಒಟ್ಟು ಹೋದ್ಮೇಲೆ ಗೊತ್ತಾಗುತ್ತೆ. ಬನ್ನಿ ಕಂಪ್ಲೀಟ್ ಮಾಡ್ಬಿಡೋಣ ಪಟ್ಟಂತ. ಯಾವುದೋ ಹಳ್ಳಿ ಕಡೆ ಹೋಗ್ತಾ ಇದ್ದೀನಿ ಸ್ನೇಹಿತರೆ, ಎಲ್ಲಿ ಅಂತ ಗೊತ್ತಾಗ್ತಿಲ್ಲ. ಒಟ್ಟು ಫುಲ್ಲು ಹಳ್ಳಿ ವೆದರು. ಆದ್ರೂ ಒಂಥರ ಚೆನ್ನಾಗಿದೆ ಅಲ್ಲ ಲೊಕೇಶನ್ಸು. ಹಿಂಗಿರ್ಬೇಕು ಲೊಕೇಶನ್ಸು. ಸ್ನೇಹಿತರೆ, ಇದು ಈಗ ಇರೋದು ಹೆಚ್ಚು ಕಮ್ಮಿ ನೆಲಮಂಗ್ಲಾಗಿರೋದು. ಇದು ಇಲ್ಲಿಂದ 42 ಮಿನಿಟ್ಸ್ ತೋರಿಸ್ತಾ ಇದೆ. ಟೋಲ್ ಮೇಲೆ ಹೋದರೆ ಕಮ್ಮಿ ಸಿಗುತ್ತೆ. ಕಸ್ಟಮರಿಗೆ ಆ್ಯಕ್ಚುಲಿ ಕೇಳಿದೆ ನಾನು, ಟೋಲ್ ಅವಾಯ್ಡ್ ಮಾಡ್ಕೊಬನ್ನಿ ಅಂತ ಹೇಳ್ತಿದ್ದಾರೆ. ಏನು ಮಾಡೋಕ್ಕಾಗಲ್ಲ. ಬನ್ನಿ. ಇದು ಹೈವೇಲಿ ಹೋದರೆ 24 ನಿಮಿಷ ತೋರಿಸ್ತಿದೆ, ಇಲ್ಲಿಂದ 42 ನಿಮಿಷ. ಎರಡು ಉಲ್ಟಾ ತೋರಿಸ್ತಾ ಇದೆಯಲ್ಲಪ್ಪ. ಇವನು ಏನು ಮಾಡೋಕ್ಕಾಗಲ್ಲ, ಕಸ್ಟಮರ್ ಹೆಂಗೆ ಹೇಳ್ತಾರೆ ಹಂಗೆ ಕೇಳ್ಬೇಕಷ್ಟೇ. ವೆದರ್ ಫುಲ್ಲು ಕೋಲ್ಡ್ ಆಗ್ಬಿಟ್ಟಿದೆ, ತಣ್ಣಗೆ. ಮಳೆ ಯಾವಾಗದ ಹೆಂಗೆ ಗೊತ್ತಿಲ್ಲ ಒಟ್ಟು. ये भाई किधर जाना अभी? कॉल करो आपका ओनर को. ಸ್ನೇಹಿತರೆ, ಈಗ ಒಂದು ಆರ್ಡರ್ ಕಂಪ್ಲೀಟ್ ಆಯಿತು. 310 ರೂಪಾಯಿಗೆ ರಾಜರಾಜೇಶ್ವರಿ RR ನಗರದಿಂದ ಇಲ್ಲಿಗೆ ಯಾವುದಪ್ಪ ನೆಲಮಂಗ್ಲಾಗಿದ್ದಿದ್ದು ಕಂಪ್ಲೀಟ್ ಆಯ್ತು. ಈಗ ನೋಡೋಣ ಬನ್ನಿ, ಈಗ ಎಲ್ಲಾದರೂ ಬೇರೆ ಆರ್ಡರ್ ಸಿಗುತ್ತೆ ಅಂತ. ಎಂಥ ಜಾಗಕ್ಕೆ ಬಂದೀನಿ ಅಂದರೆ ಇಲ್ಲಿಂದ ಆರ್ಡರ್ಗಳು ಸಿಗೋದೇ ಡೌಟು ಅನಿಸುತ್ತೆ. ನೋಡೋಣ ಬನ್ನಿ ಯಾವ್ದು ಸಿಗುತ್ತೆ ಅಂತ. ಸ್ನೇಹಿತರೆ, ಈಗ ಎಲ್ಲಿದ್ದೀನಿ ಅಂತ ಹೇಳಿದ್ರೆ ನಾನು 30 ಕಿಲೋಮೀಟ್ರು ನಮ್ಮ ಏರಿಯಾದಿಂದ 30 ಕಿಲೋಮೀಟ್ರ್ ಹೊರಗಡೆ ಬಂದುಬಿಟ್ಟಿನಿ. ಈಗ ನಾನೆಲ್ಲ ನೆಲಮಂಗ್ಲ ಅಂದರೆ ಹೆಚ್ಚು ಕಮ್ಮಿ ಹತ್ರನೇ, ಅಂದರೆ ಮೈನ್ ರೋಡಲ್ಲೇ ಎಲ್ಲ ಅಂದ್ಕೊಂಡೆ. ಬಟ್ ನೆಲಮಂಗ್ಲ ಅದು ಒಳಗಡೆ ಎಲ್ಲ ಬಂದ್ಬಿಟ್ಟೀನಿ. ನೋಡೋಣ ಬನ್ನಿ ಇಲ್ಲಿಂದ ಎಲ್ಲಿ ಇದೆ ಅಂತ, ಡ್ರಾಪ್ ಎಲ್ಲಿ ಸಿಗುತ್ತೆ ಅಂತ. ಯಾವುದೋ ಈ ಸದ್ಯಕ್ಕೆ ಯಾವುದೂ ಬರ್ತಾ ಇಲ್ಲ. ಮೈನ್ ರೋಡಿಗೆ ಹೋದರೆ ಏನಾದರೂ ಸಿಗುತ್ತಾ ಅಂತ ನೋಡಬೇಕು. ಯಾವುದಾದ್ರು ಸಿಕ್ಕಿದ್ರೆ ಸಾಕೋಗ್ರು. ಈಗ ಸಣ್ಣದ ಯಾವ್ದು ಸಿಕ್ಕಿದ್ರೆ ಎತ್ಕೊಡೋದೆ. ಈಗ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತಿಲ್ಲ ವೆಯ್ಟ್ ಮಾಡ್ಕೊಂಡು ನಿಂತ್ಕೊಂಡ್ರೆ. ಸ್ನೇಹಿತರೆ, ಈಗ ಇನ್ನೊಂದು ಆರ್ಡರ್ ಅಸೈನ್ ಆಗಿದೆ. ಇಲ್ಲಿಂದ 1 ಕಿಲೋಮೀಟ್ರಲ್ಲಿರೋದು 223 ರೂಪಾಯಿಗೇನೋ ಆರ್ಡರು. ಬರೀ ಸ್ನೇಹಿತರೆ ಪಿಕ್ ಮಾಡ್ಕೊಳ್ಳೋಣ. ಯಾವುದೂ ಸಿಗ್ತಾಯಿಲ್ಲ. ಅವಾಗಿಂದ ನಾನು ವೆಯ್ಟ್ ಮಾಡ್ತಾನೆ ಇದ್ದೀನಿ. ಅವಾಗಿಂದ
ಯಾವ ಆರ್ಡ್ರು ಸಿಗ್ತಾ ಇಲ್ಲ. ಸಿಕ್ಕಿದ್ದ ಆರ್ಡ್ರ್ ಎತ್ಕೊಬಿಡೋಣ ಎತ್ಕೊಂಡ್ಬಿಡೀನಿ ಈಗ. ಹಿಂಗೆ ಪಟ್ ಅಂತ ಮಾಯ ಆಗ್ತಿದ್ದಾವೆ ಕಸ್ಟಮರ್. ರ್ಯಾಪಿಡೋ ಕ್ಯಾಪ್ಟನ್ಸ್ ಅಷ್ಟೊಂದು ಇದ್ದಾರೆ ಈಗ. ಈಗ ಪಿಕ್ ಮಾಡ್ಕೊಳ್ಳೋಣ ಕಸ್ಟಮರ್ನ. ನಮ್ಮ ರೂಟ್ ಆಗಿದ್ರೆ ಸಾಕಪ್ಪ. सर किधर है आप? लोकेशन ली दिन ನಾನು 25 किधर है सर लोकेशन? बेटो किधर, इधर से जाना इधर जाना? रोड अच्छा है? किधर जाना? तो इधर अच्छा वाला रोड। हाँ ಸ್ನೇಹಿತರೆ, ಈಗ ಒಂದು ಪಿಕಪ್ ಮಾಡ್ಕೊಂಡಿದ್ದೀನಿ ಕಸ್ಟಮರ್ನ. ಇಲ್ಲಿಂದ ಒಂದು 22 ಕಿಲೋಮೀಟ್ರ್ ಇದೆ. 220 ರುಪೀಸಿಗೆ ಬುಕ್ ಮಾಡ್ಕೊಂಡಿದ್ದೀನಿ. 42 ನಿಮಿಷ ತೋರಿಸ್ತಾ ಇದೆ. ಬನ್ನಿ ಸ್ನೇಹಿತರೆ, ಡ್ರಾಪ್ ಮಾಡೋಣ. अरे भाई इधर से भी रोड अच्छा नहीं था, इधर भी रोड अच्छा नहीं है ना? हाँ, इधर से जाना बेटर है. ಅಂತ ರೋಡಲ್ಲಿ ಗಾಡಿಗಳು ಉಳಿತಾವ ಗುರು. ಅಜ್ಜಿ ಯಾವುದಾದ್ರೂ ಚೂಪಾಗಿರೋ ಕಲ್ಲು ಹೊಡಿತು ಅಂದರೆ ಟೈರ್ ತೆಂಗಿಸ್ಕೋಬೇಕಾಗತ್ತೆ. 200 ರೂಪಾಯಿ ಆಸೆಗೋಸ್ಕರ 2,000 ರೂಪಾಯಿ ಖರ್ಚು. ಯಾವುದಾದ್ರೂ ಚೂಪಾಗಿರೋ ಕಲ್ಲು ಹೊಡಿತು ಅಂದರೆ ಟೈರ್ ತೆಂಗಿಸ್ಕೋಬೇಕಾಗತ್ತೆ. 200 ರೂಪಾಯಿ ಆಸೆಗೋಸ್ಕರ 2,000 ರೂಪಾಯಿ ಖರ್ಚು. ಹಿಂಗೆ ಲೈಫು, ಏನು ಮಾಡೋಕ್ಕಾಗಲ್ಲ. ಕ್ರೇಜಿ ಆಗೋಗಿದೆ, ಕ್ರೇಜಿ. ಐಸ एक मिनट भैया, उतरो थोड़ा. बैठो. बिना टोल में नहीं जा सकते. बिना टोल में जाना तो घूम के जाना, ज़्यादा दूर पड़ेगा, लेट हो जाएगा. $223. कोई काम नहीं करता है कभी कभी. कैश नहीं है. $23. ಓಕೆ ಸ್ನೇಹಿತರೆ, ಈಗ ಒಂದು ಆರ್ಡರ್ ಕಂಪ್ಲೀಟ್ ಆಯಿತು. ಕ್ಯಾಮ್ರಾ ಸ್ನೇಹಿತರೆ, ಈಗ ಒಂದು ಆರ್ಡರ್ ಕಂಪ್ಲೀಟ್ ಆಯಿತು 223ಗೆ. ಈಗ ನೆಕ್ಸ್ಟು ದಿಯಾ ಇನ್ನೊಂದು ಪಿಕಪ್ ಅಸೈನ್ ಆಗಿದೆ ಸ್ನೇಹಿತರೆ. ಇಲ್ಲಿಂದ 850 ಮೀಟ್ರಲ್ಲಿ ಅಷ್ಟೇ ಇರೋದು ಪಿಕಪ್ಪು. ಬನ್ನಿ ಪಿಕ್ ಮಾಡ್ಕೊಳ್ಳೋಣ. ಆ್ಯಕ್ಚುಲಿ ಇದು ಸಾರಿ ಇದು ನೆಲಮಂಗಲದಿಂದ ಇಲ್ಲಿ ಇದ್ರ ಹತ್ರ ಇರೋದು. ಯಾವುದಪ್ಪ, ಉಳ್ಳಾಳಿ ಇದ್ದಿದ್ದು. ಕಸ್ಟಮರಿಗೆ ಅಲ್ಲೇ ನಾನೇ ಟೋಲ್ ಕಟ್ಟಬೇಕಂತೆ. ನಾನೇ ಕಟ್ಟಲಿ ಗುರು ಟೋಲು. ಆಮೇಲೆ ಅಡ್ರೆಸ್ಸು ಎಲ್ಲಿ ಅಂತಲೂ ಗೊತ್ತಿಲ್ಲ ಪಾಪ ಅವರಿಗೆ. ಹುಚ್ಚಿಡಿಸ್ಬಿಟ್ಟ ನನಗಂತೂ ಇವತ್ತು. ಸ್ನೇಹಿತರೆ, ಈಗ ಒಂದು ಪಿಕಪ್ ಮಾಡ್ಕೊಳ್ಳೋಣ ಕಸ್ಟಮರ್ನ. ಪಿಕಪ್ ಲೊಕೇಶನಲ್ಲಿ ಸಿಗ್ತೀನಿ ನಿಮಗೆ. ಅಯ್ಯಪ್ಪ, ಫುಲ್ಲು ಬೆನ್ನೆಲ್ಲ ಹಾಡು ಹೇಳ್ತಿದೆ ನನಗಂತೂ ಇವಾಗ. ಕತ್ತು ಬೆನ್ನು ಎಲ್ಲ
ಎಷ್ಟು 53 ಕಿಲೋಮೀಟ್ರು ಇವತ್ತು ಓಡಾಡಿರೋದು ನಾನು. 53 ಪ್ಲಸ್ ಒಂದು 4 ಕಿಲೋಮೀಟ್ರ್ ಎಕ್ಸ್ಟ್ರಾ ಅಂದ್ಕೊಳ್ಳಿ, 57 ಕಿಲೋಮೀಟ್ರು. ಈಗ ಇದಿರೋದು ಎಲ್ಲಿ ಗೊತ್ತಾ, 19 ಕಿಲೋಮೀಟ್ರ್ ಇರಬೇಕಿದು. 19 ಕಿಲೋಮೀಟ್ರ್ 20 ಇರಬೇಕು. 181 ಪ್ಲಸ್ಸು ಸಮಥಿಂಗ್ ತೋರಿಸ್ತು ಎಕ್ಸ್ಟ್ರಾ. ಬುಕ್ ಮಾಡ್ಕೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಪಿಕ್ ಮಾಡ್ಕೊಳ್ಳೋಣ. OTP ಮೇಡಮ್, OTP 54. ಸ್ನೇಹಿತರೆ, ಈಗ ಒಂದು ಪಿಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿಂದ ಒಂದು 20 ಕಿಲೋಮೀಟರ್ ಇದೆ, 59 ಮಿನಿಟ್ಸಿಗೆ. ಅಪ್ಪ, ಇವತ್ತಂತೂ ಬೆನ್ನೆಲ್ಲ ಬಿದ್ದೋಯ್ತು ಅವರು. ಇವತ್ತು ಎಲ್ಲ ಲಾಂಗೆ ಮಾಡಿರೋದು, ಯಾವುದೋ ಹತ್ರದಲ್ಲಿರೋದು ಮಾಡೇ ಇಲ್ಲ ಇವತ್ತು. ನೋಡೋಣ ಬನ್ನಿ ಲಾಸ್ಟಿಗೆ ಎಷ್ಟು ಆಗಿದೆ ಅಂತ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಈಗ ಕಸ್ಟಮರನ್ನ ಡ್ರಾಪ್ ಮಾಡೋಣ ಫ್ರೆಂಡ್ಸ್. ಡಬಲ್ ಡೆಕ್ಕರ್ ಮೇಲೆ ಆಕ್ಸಿಡೆಂಟ್ ಆಗ್ಬಿಟ್ಟು ಫುಲ್ಲು ಜಾಮು. ಒಂದು ಚೂರು ಮೂಮೆಂಟ್ ಆಗ್ತಿಲ್ಲ ಗಾಡಿಗಳು ಅಲ್ಲಂತೂ. ಬೆಳಗ್ಗಿಂದ ಮಾಡಿದ್ದೇನು ಬೇಜಾರಾಗಿಲ್ಲ ಗುರು, ಇಲ್ಲಿ ಟ್ರಾಫಿಕಲ್ಲಿ ಸಿಗಾಕೊಂಡು ಅಯ್ಯಪ್ಪ ದೇವ್ರೆ, ಹುಚ್ಚಿಡಿಯುತ್ತಿದೆ ನನಗಂತೂ ಈಗ. $192. ಓಕೆ ಮೇಡಮ್, ಥ್ಯಾಂಕ್ ಯು. ಸ್ನೇಹಿತರೆ, ಈಗ ಒಂದು ಆರ್ಡರ್ ಕಂಪ್ಲೀಟ್ ಆಯಿತು ಇಲ್ಲಿ. ಇದು ಆ್ಯಕ್ಚುಲಿ ಇಲ್ಲಿ ಎಲೆಕ್ಟ್ರಾನ್ ಸಿಟಿಗೆ ಇದ್ದಿದ್ದು ಗುರು, 192 ರುಪೀಸಿಗೆ. ಯಾಮಾರು ಬಿಟ್ನ ಗೊತ್ತಿಲ್ಲ, ಒಟ್ಟು 2022 ತೋರಿಸ್ತು ಒಟ್ಟು. ಬನ್ನಿ ಸ್ನೇಹಿತರೆ, ಈಗ ನೆಕ್ಸ್ಟ್ ಆರ್ಡರ್ ಎಲ್ಲಿ ಸಿಗುತ್ತೆ ನೋಡೋಣ. ಯಾವುದಾದ್ರು ನಮ್ಮ ಏರಿಯಾ ಕಡೆ ಸಿಕ್ಕಿದ್ರೆ ತೊಗೊಂಡು ಹೊರಟ್ಬಿಡೋಣ. ಎಲ್ಲೆಲ್ಲ ಸಿಗ್ತಾ ಇದ್ದಾವೆ ಈಗ, ಇನ್ನರ್ ರಿಂಗು ಅದು ಇದು ಅಂದ್ಕೊಂಡು ಸುಮಾರು ಆರ್ಡರ್ಗಳು. ಲಾಲ್ಬಾಗು, ಮೆಟ್ರೋ ಲಾಲ್ಬಾಗ್ 104+33. ಸ್ನೇಹಿತರೆ, ಈಗ ಒಂದು ಆರ್ಡರು ಪಿಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿಂದ ಆ್ಯಕ್ಚುಲಿ ಆಗರ ಆಗಿರೋದು, ಅಲ್ಲ ಆಗರ ಹತ್ತಿ ವೈಟ್ ಫೀಲ್ಡಿಗೆ ಇರೋದು 1.2 ಕಿಲೋಮೀಟರು. ಇಲ್ಲೇ 900 ಮೀಟರಲ್ಲಿದೆ. ಬನ್ನಿ ಫ್ರೆಂಡ್ಸ್, ಪಿಕಪ್ ಮಾಡ್ಕೊಳ್ಳೋಣ. ನಿಮಗೆ ಕಂಪ್ಲೀಟ್ ಆದಮೇಲೆ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಅದೇ ಸ್ನೇಹಿತರೆ, ಈಗ ಒಂದು ಕಸ್ಟಮರ್ನ ಪಿಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿಂದ ಹೆಚ್ಚು ಕಮ್ಮಿ 25 ಕಿಲೋಮೀಟ್ರ್ ಇದೆ. ಇಲ್ಲಿಂದ 25 ಕಿಲೋಮೀಟ್ರ್, 1.5 ಗಂಟೆ ಜರ್ನಿ. ಬನ್ನಿ ಸ್ನೇಹಿತರೆ, ಡ್ರಾಪ್ ಲೊಕೇಶನ್ಗೆ ಹೋಗ್ಬಿಟ್ಟು ನಿಮಗೆ ಅಪ್ಡೇಟ್ ಮಾಡ್ತೀನಿ ನಾನು. ಇದು ಬೆಂಗಳೂರು ಟ್ರಾಫಿಕ್ಕು ಅಯ್ಯಪ್ಪ ಯಾವ ಥರ ಅಂತ ಗೊತ್ತಾಗ್ತಿಲ್ಲ ಇಲ್ಲಿ. ಅಲ್ಲಿ ಯಾವುದಪ್ಪ, ಕೋರಮಂಗಲದಿಂದ ಇಲ್ಲಿ ಎಲೆಕ್ಟ್ರಾನ್ ಬರೋ ದಾರಿಲಿ ಇವ್ರು ನೋಡಿರೋದು ಕತೆ ಹೆಂಗಿದೆ ಅಂದರೆ ಯಾಕೆ ಹೇಳ್ತೀರಾ. ಬನ್ನಿ ಸರಿ ಸ್ನೇಹಿತರೆ, ಬನ್ನಿ ನಾನು ಡ್ರಾಪ್ ಲೊಕೇಶನ್ಗೆ ಹೋಗ್ಬಿಟ್ಟು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಸ್ನೇಹಿತರೆ, ಇವಾಗ ಒಂದು ಇಲ್ಲಿಂದ ಯಾವುದಪ್ಪ ಎಲೆಕ್ಟ್ರಾನ್ ಸಿಟಿಯಿಂದ ವೈಟ್ ಫೀಲ್ಡಿಗೆ ಹೋಗ್ತಾ ಇದ್ದೀನಿ. 1.5 ಗಂಟೆ ತೋರಿಸ್ತಾ ಇದೆ 21 ಕಿಲೋಮೀಟ್ರಿಗೆ. ಬನ್ನಿ ಸ್ನೇಹಿತರೆ ಹೋಗೋಣ. ಹಾಗೆ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ನಾನು ವೀಡಿಯೋದಲ್ಲಿ ಏನು ಮಾತಾಡ್ತೀನಲ್ಲ ಅದು
ಈಗ ಯಾವುದಾದ್ರು ಬ್ಯಾಡ್ ವರ್ಡ್ಸ್ ಥರ ನಿನ್ನ ಅಕ್ಕನ ಅಮ್ಮನಂತ ಎಲ್ಲ ಜಸ್ಟು ಸ್ಲ್ಯಾಂಗ್ಸ್ ಅಷ್ಟೇ, ಅದು ಯಾವುದೇ ರೀತಿ ಪರ್ಸನ್ಸಿಗಾಗಲಿ ಇದಕ್ಕಾಗಲಿ ಬೈಯಲ್ಲ ನಾನು. ಇನ್ನು ಮುಂದೆ ಇನ್ನೂ ಕೆಟ್ಟ ವರ್ಡ್ ಇದಾವಲ್ಲ, ಆ ಥರ ಮಾತಾಡೋದಕ್ಕೆ ನನಗೆ ಇಷ್ಟ ಆಗಲ್ಲ. ಹಂಗಾಗಿ ಜಸ್ಟು ಸ್ಲ್ಯಾಂಗ್ ಥರ ಯೂಸ್ ಮಾಡ್ತೀನಿ ಅಷ್ಟೇ, ಯಾವುದೋ ನಥಿಂಗ್ ಪರ್ಸ್ನಲ್. ಯಾರಾದರೂ ಇದರಿಂದ ಹರ್ಟ್ ಆಗ್ತಿದಾರ ಅಂದರೆ ನಾನು ಇನ್ಮೇಲೆ ಅವಾಯ್ಡ್ ಮಾಡ್ತೀನಿ ಆದಷ್ಟು. ಅಂದರೆ ಈಗ ಏನಾಗುತ್ತೆ ಅಂದರೆ ಫ್ರೆಂಡ್ಸ್ ಜೊತೆ ಮಾತಾಡ್ತೀವಲ್ಲ, ಅದೇ ರೀತಿ ಮಾತಾಡೋಕ್ಕೆ ನಾನು ಟ್ರೈ ಮಾಡ್ತಾ ಇರ್ತೀನಿ ಅಷ್ಟೇ ನಾನು. ಇಲ್ಲಾಂದರೆ ವೀಡಿಯೋ ಫುಲ್ಲು ಬೋರಿಂಗ್ ಆಗುತ್ತೆ, ಅದು ಇದು ಮಾತಾಡಲಿಲ್ಲ ಅಂದರೆ. ಹಂಗಾಗಿ ಅವಾಯ್ಡ್ ಮಾಡ್ತೀನಿ ಸ್ನೇಹಿತರೆ. ಇನ್ನು ನಿಮಗೆ ಬೇಜಾರಾಗುತ್ತೆ ಅಂದರೆ ಅವಾಯ್ಡ್ ಮಾಡ್ತೀನಿ ನಾನು. ಇನ್ನು ಆ ಥರ ಮಾತಾಡೋಕ್ಕೆ ಹೋಗಲ್ಲ. ಅದು ಸಡನ್ನಾಗಿ ಒಂದೊಂದು ಕಡೆ ಬಂದುಬಿಟ್ರೆ ಒಂದೊಂದು ಕಡೆ ಬಂದುಬಿಡುತ್ತೆ, ಬೇಜಾರಾಗಬೇಡಿ ಅಷ್ಟೇ. ಈಗ ಹೆಂಗೆ ಇಂಗ್ಲೀಷ್ ವರ್ಡ್ಸಲ್ಲಿ ಫಕ್ ಆಫ್ ಅಂತ ಎಲ್ಲ ಇರುತ್ತಲ್ಲ, ಆ ಥರ ಅಷ್ಟೇ ಇದು ಕನ್ನಡ ವರ್ಡಲ್ಲಿ, ಜಾಸ್ತಿ ಏನೂ ಇದಿಲ್ಲ. ಸರಿ ಸ್ನೇಹಿತರೆ, ಬನ್ನಿ ನಾನು ಈಗ ಡ್ರಾಪ್ ಲೊಕೇಶನಿಗೆ ಕರ್ಕೊಂಡೋಗ್ಬಿಟ್ಟು ಕಸ್ಟಮರ್ನ ಡ್ರಾಪ್ ಮಾಡಿಬಿಟ್ಟು ನಿಮಗೆ ಅಪ್ಡೇಟ್ ಮಾಡ್ತೀನಿ ಎಷ್ಟಾಗಿದೆ ಇವತ್ತೇನು ಅಂತ. ಹೆಚ್ಚು ಕಮ್ಮಿ ಇವಾಗ ಬೆಳಗಿಂದ ಒಂದು 4-5 ಆರ್ಡರ್ ಆಗಿರ್ಬೋದು. ಇದನ್ನು ಬಿಟ್ಟು ಒಂದು 700 ರುಪೀಸ್ ಆಗಿದೆ ಈಗ ಆಲ್ರೆಡಿ. ಈ ಟೈಮ್ ಬಂದುಬಿಟ್ಟು 10:45, 11 ಗಂಟೆ ಅಂದ್ಕೊಳ್ಳಿ. ಇನ್ನೊಂದು ಅವರಲ್ಲಿ ಇದನ್ನು ಮುಗಿಸ್ಬಿಟ್ಟು ಇನ್ಯಾವುದು ನಮ್ಮ ಲೊಕೇಶನಿಗೆ ಸಿಗುತ್ತಲ್ಲ ಅದನ್ನು ತೊಗೊಂಡು ಹೊರಟ್ಬಿಡೋದು. ಈಗ ಇವತ್ತಿನ ಕತೆ ಅಲ್ಲಿಗೆ ಮುಗಿಯುತ್ತೆ. ನೆಕ್ಸ್ಟ್ ಯಾವುದಾದ್ರೂ ಸಿಕ್ಕಿದ್ರೆ ನೋಡೋಣ ಬನ್ನಿ. ಇನ್ನೂ ಇದೇ ಮುಗಿಯೋದಕ್ಕೆ ಹೆಚ್ಚು ಕಮ್ಮಿ 1-1/4 ಗಂಟೆ ಆಗುತ್ತೆ. ಹೆವಿ ಟ್ರಾಫಿಕ್ ಅನಿಸುತ್ತೆ 20 ಕಿಲೋಮೀಟ್ರಿಗೆ. ಎಲ್ಲಿ ಮೂವ್ಮೆಂಟೇ ಇಲ್ಲ, ಟ್ರಾಫಿಕ್ಕು ಕಾಲಿಗೂ ಟ್ರಾಫಿಕ್ಕು. ಸ್ನೇಹಿತರೆ, ಈಗ ಒಂದು ಆರ್ಡರ್ ಕಂಪ್ಲೀಟ್ ಆಯಿತು. 222 ಇದ್ದಿದ್ದು 212 ರೂಪಾಯಿ ಇದ್ದಿದ್ದು ಆರ್ಡರು ಕಂಪ್ಲೀಟ್ ಆಗಿದೆ. ಈಗ ಹೆಚ್ಚು ಕಮ್ಮಿ ಇವತ್ತಿಂದು 950 ರುಪೀಸೇನೋ ಆಗಿಬಿಟ್ಟಿದೆ ಆಲ್ರೆಡಿ. ನೋಡೋಣ ಈಗ ಇಲ್ಲಿಂದ ಎಲ್ಲಾದರೂ ನಮ್ಮ ಏರಿಯಾಗೆ ಯಾವುದಾದ್ರೂ ಆರ್ಡರ್ ಸಿಕ್ಕಿದ್ರೆ ಪಿಕಪ್ ಮಾಡ್ಕೊಂಡು ಹೋಗೋಣ ಫ್ರೆಂಡ್ಸ್. ಆ್ಯಕ್ಚುಲಿ ಜಾಸ್ತಿ ಜನನೇ ರೈಡರ್ಸ್ ಇದ್ದಾರೆ ಅನಿಸುತ್ತಿಲ್ಲಿ. ರ್ಯಾಪಿಡೋನ ಆನ್ ಮಾಡ್ಕೊಳ್ಳೋಣ. ಯಾವುದಾದ್ರೂ ನಮ್ಮ ಏರಿಯಾ ಕಡೆ ಯಾವುದಾದ್ರೂ ಸಿಕ್ಕಿದ್ರೆ ಹೊರಟೋಗೋಣ ಫ್ರೆಂಡ್ಸ್. ಸಾಕು ಇವತ್ತು. ಇಲ್ಲಿಂದ ನಮ್ಮ ಏರಿಯಾ ಎಷ್ಟಿದೆ ನೋಡೋಣ. ಜರ್ನಿ ಹೆವಿ ಆಗೋಯ್ತು. ಹೆವಿ ಅನ್ನೋದಕ್ಕಿಂತ ಅಜ್ಜಿ ಟ್ರಾಫಿಕಲ್ಲಿ ಯಪ್ಪ ದೇವರೇ ಕಷ್ಟ ಆಗೋದು ಟ್ರಾಫಿಕಲ್ಲಿ ಓಡೋದು. ಅಯ್ಯೋ ಯಪ್ಪ, ನಮ್ಮ ಏರಿಯಾನ ಇಲ್ಲಿಂದ 33 ಕಿಲೋಮೀಟ್ರ್ ಇದೆಯಲ್ಲಪ್ಪ. 33 ಅಲ್ಲ 37 ಕಿಲೋಮೀಟ್ರ್. 37 ಕಿಲೋಮೀಟ್ರ್ ಅಂದರೆ ಇವತ್ತು ಹೋದಂಗೆ ನನ್ನ ಕತೆ. ಎಂಥ ಕತೆ ಆಗೋಯ್ತು ಅಂದರೆ ನನಗೆ 2ರಲ್ಲೂ ಒಟ್ಟೊಟ್ಟಿಗೆ ಬುಕ್ ಆಗೋಯ್ತು ಅವರು. ಅದಕ್ಕೆ 2ರಲ್ಲೂ ಕ್ಯಾನ್ಸಲ್ ಮಾಡೋಕ್ಕಾಗ್ತಿಲ್ಲ. ಕರ್ಮ ಕಾಂಡಗಳು. ಅಯ್ಯೋ, ನಾವು ರ್ಯಾಪಿಡೋದಲ್ಲಿ ಯಾವುದೋ ಫುಡ್ ಆರ್ಡರ್ ಪಿಕಪ್ ಆಗಿದೆ. ಇದು ಊಬರಲ್ಲಿ ಇದ್ಯಾವುದೋ ಇವ್ರದ್ದು ಇದು ಪಿಕಪ್ ಆಗಿದೆ. ಕ್ಯಾನ್ಸಲ್ಲು ಆಗ್ತಿಲ್ಲ ಗುರು. ಫುಡ್ಡು ತೊಗೋಬಾರ್ದು ಅಂತಲೇ ಅಂದ್ಕೊತೀನಿ. ಹೆಂಗಾರು ಇದಾಗ್ಬಿಡುತ್ತೆ ಇವರು ಫುಡ್ಡು. ಕರ್ಮ. ಸರಿ ಈಗ ಹೋಗಿ ಪಿಕಪ್ ಮಾಡೋಣ. ಇನ್ನೇನು ಮಾಡೋಕ್ಕಾಗಲ್ಲ. ಹಣೆ ಬರೋಕ್ಕೆ ಹೊಣೆ ಯಾರು. 12 ಗಂಟೆ ಮುಗಿಸೋಣ ಅಂದ್ಕೊಂಡಿದ್ದೆ. ಆ್ಯಕ್ಚುಲಿ ಎಲ್ಲ ಕಂಪ್ಲೀಟ್ ಆಗಿತ್ತು. ಇದು 900 ಚಿಲ್ಲರೆ ಆಗಿದೆ ಈಗ ಆಲ್ರೆಡಿ. ಇನ್ನೊಂದು ಯಾವುದಾದ್ರೂ ನಮ್ಮ ಅಡ್ರೆಸ್ಸಿಗೆ ಸಿಗುತ್ತೆ ಅಂತ ಅಂದ್ಕೊಂಡೆ, ಬಟ್ ಯಾವುದೂ ಸಿಗ್ತಾ ಇಲ್ಲ. ಎಲ್ಲ ದೂರ ಆಗ್ತಿದೆ. ಯಾವುದೋ ಅಂಥ ಆರ್ಡರ್ ಯಾವುದೂ ಸಿಗ್ತಾ ಇಲ್ಲಲ್ಲ, ಏನು ಮಾಡೋದು. ಆಮೇಲೆ ಈ ಕಡೆ ಬರೋದಕ್ಕೆ ಹೋಗಲ್ಲ, ಅಲ್ಲಲ್ಲೇ ಎಲ್ಲಾದರೂ ಮಾಡ್ಕೊಂಡಿರ್ಬೇಕಷ್ಟೇ. ಅಯ್ಯಪ್ಪ ದೇವ್ರೆ, ಹುಚ್ಚಿಡ್ದು ಹೋಗುತ್ತೆ ಇಲ್ಲೊಂದು ಬಂದರೆ. ಏನು ಟ್ರಾಫಿಕ್ ಅವರು. ಅಯ್ಯಪ್ಪ ದೇವ್ರೆ, ಹೆವಿ ಅಂದರೆ ಹೆವಿ ಟ್ರಾಫಿಕ್ ಆಗೋಯ್ತು ಇಲ್ಲಂತೂ. ಇಲ್ಲೇ 12:30 ಆಗೋಯ್ತಲ್ಲ ಫ್ರೆಂಡ್ಸ್. ನಾವು ಯಾವಾಗ ಹೋಗೋದು ಮನೆ ಹತ್ರ?
ಇವತ್ತು ಆಗಲ್ಲ ಬಿಡಿ, ಹೆವಿ ಆಗೈತೆ ಇವತ್ತು ಡ್ಯೂಟಿ. ಮೇಘನಾ ಫುಡ್ಸಲ್ಲಿ ಮೇಘನಾ ಫುಡ್ಸ್ ಹಾಂ ಇದಾರೆ ಇದಕ್ಕಾರೆ ಎಲ್ಲಿ ಗುರು ಇದು ಮೇಘನಾ ಫುಡ್ಸಲ್ಲಿ ಮೇಘನಾ ಅಯ್ಯೋ ಕರ್ಮ ಗುರು, ಅಜ್ಜಿ ಫುಡ್ಡು ಅದಕ್ಕೆ ಗುರು ತೊಗೊಳಲ್ಲ ನಾನು ಇಂಥ ಫುಡ್ ಇದನ್ನ ಹುಡುಕೋದ್ರಲ್ಲೇ ಸತ್ತೋಗ್ತೀನಿ ನಾನಂತೂ. ನನ್ನ ಮಕ್ಕಳು ಕರೆಕ್ಟಾಗಿ ರೆಸ್ಪಾನ್ಸು ಮಾಡಲ್ಲ ಇಲ್ಲಿ. ಬ್ರದರ್ ಮೇಘನಾ ಫುಡ್ಸಲ್ಲಿ ಮೇಲಾ ಹಲೋ ಮೇಘನಾ ಫುಡ್ಸ್ ಎಲ್ಲಿ ಬರುತ್ತೆ? ಮೇಘನಾ ಫುಡ್ಸು ಫೈವ್ ಡಬಲ್ ಜೀರೋ ಸೆವೆನ್. ಅಯ್ಯೋ ಕರ್ಮ ಗುರು. ಫುಡ್ಡು ಬೇಡ ಅಂತಲೇ ನಾನು ಸ್ವಿಗ್ಗಿ ಮಾಡೋದೇ ಇರೋದು. ಅಜ್ಜಿ ಫುಡ್ಡೇ ಬರ್ತಿದೆ ನನಗೆ ಬೆಳಗಿಂದನು. ಬನ್ನಿ ಸ್ನೇಹಿತರೆ, ಡ್ರಾಪ್ ಲೊಕೇಶನ್ಗೆ ಹೋಗ್ಬಿಟ್ಟು ನಿಮಗೆ ಅಪ್ಡೇಟ್ ಮಾಡ್ತೀನಿ. ರ್ಯಾಪಿಡೋದಲ್ಲಿ ನಾನು ಫುಡ್ ಆರ್ಡರು ಇದೇ ಮಾಡಿಲ್ಲ ಗುರು, ಅದೇನಕ್ಕೆ ಬರ್ತಾ ಇದೆ ಗೊತ್ತಾಗ್ತಿಲ್ಲ ನನಗೆ ಫುಡ್ ಆರ್ಡರು. ಕರ್ಮ. ನೋಡಿ ಇದಕ್ಕೆ ನಾನು ಫುಡ್ ಆರ್ಡರು ತೊಗೊಳಲ್ಲ ಅನ್ನೋದು. ಬಂದಾಗಲೇ ಒಂದು 10 ನಿಮಿಷ ಆಯಿತು, ಫೋನು ಎತ್ತುತ್ತಿಲ್ಲ, ಕನೆಕ್ಟೇ ಆಗ್ತಿಲ್ಲ ಫೋನು. ಅಯ್ಯೋ ಕರ್ಮಗುರು. ಕನೆಕ್ಟ್ ಆದರೂ ಹಾಗೆ ಇದೆ ಇಲ್ಲ ಏನಾದರೂ ಹೇಳ್ಬೇಕಲ್ವ ಕಸ್ಟಮರ್ಸು. ಸ್ನೇಹಿತರೆ ಈಗ ಒಂದು ಆರ್ಡರು ಕಂಪ್ಲೀಟ್ ಆಯಿತು. ಇಲ್ಲಿಂದ ಹೆಚ್ಚು ಕಮ್ಮಿ ಮೇಘನಾ ಫುಡ್ಸಿಂದ ಇಲ್ಲಿಗೆ ಆರ್ಡರ್ ಕಂಪ್ಲೀಟ್ ಆಯ್ತು. ಈಗ ಫುಡ್ ಆರ್ಡ್ರು ತಲೆನೋವು ಅಂದರೆ ತಲೆನೋವು, ಹೆವಿ ತಲೆನೋವು. ಫುಡ್ ಆರ್ಡರು ಎಷ್ಟು 64 ರೂಪಾಯಿ ಸಿಕ್ಕಿದೆ. ಇರಲಿ ಬಿಡಿ, ನೋಡೋಣ ನೆಕ್ಸ್ಟ್ ಯಾವುದಾದ್ರು ಆರ್ಡರು ನಮ್ಮ ರೂಟಲ್ಲಿ ಅಷ್ಟೇ ತೊಗೋತೀನಿ. ಇಲ್ಲ ಅಂದರೆ ಹಂಗೆ ಮನೆಗೆ ಹೊರ್ಟೋಗೋಣ. ಯಾವ ಸರಿ ಇಲ್ಲ ಇವು, ಯಾವುದು ನಮ್ಮ ಏರಿಯಾಗೆ ಸಿಗ್ತಾನೆ ಇಲ್ಲಲ್ಲ ಬ್ರದರ್, ಏನು ಮಾಡೋದು ಈಗ? ಹಾಯ್ ಸ್ನೇಹಿತರೆ, ಇವಾಗ ಆರ್ಡರ್ ಎಲ್ಲ ಕಂಪ್ಲೀಟ್ ಆಯಿತು. ನೋಡ್ತಾ ಇದ್ದೀನಿ ನಮ್ಮ ಏರಿಯಾಗೆ ಯಾವುದಾದ್ರು ಸಿಗುತ್ತಾ ಅಂತ. ಈಗ ಇಲ್ಲಿಂದ ನಮ್ಮ ಲೊಕೇಶನ್ನು 21 ಕಿಲೋಮೀಟ್ರ್ ಇದೆ. ಯಾವುದಾದ್ರು ಸಿಕ್ಕಿದ್ರೆ ಅಲ್ಲಿಗೆ ತೊಗೊಂಡು ಹೋಗ್ತೀನಿ. ಇಲ್ಲ ಅಂದರೆ ಇವತ್ತಿಂದು ಇಲ್ಲಿಗೆ ಕ್ಲೋಸ್ ಮಾಡೋಣ ಅಂತ. ಇವತ್ತು ಎಷ್ಟಾಗಿದೆ ಅಂತ ಹೇಳ್ತೀನಿ ಬನ್ನಿ. 535 ರೂಪೀಸು, 35 ರೂಪೀಸು ಊಬರಲ್ಲಿ. ರ್ಯಾಪಿಡೋದಲ್ಲಿ 534 ರೂಪೀಸು. ಟೋಟಲಾಗಿ 1069 ರೂಪೀಸ್ ಆಗಿದೆ. ಈಗ ನೋಡ್ತೀನಿ ಯಾವುದಾದ್ರು ಆರ್ಡರು ನಮ್ಮ ಏರಿಯಾದಲ್ಲಿ ಸಿಕ್ಕಿದ್ರೆ ಇನ್ನೂ ಮಾಡ್ತೀನಿ. ಇಲ್ಲ ಅಂದರೆ ಇವತ್ತಿಗೆ 1069 ರೂಪೀಸು ಟೋಟಲ್ ಅರ್ನಿಂಗ್ ಇವತ್ತು ಅಂತ. ಇವತ್ತು ಹೆವಿ ಟ್ರಾಫಿಕ್ ಆಗೋಯ್ತು. ಎಷ್ಟು ಅಂದರೆ 1 ಅವರು ಅಲ್ಲೇ ಟ್ರಾಫಿಕಲ್ಲೇ ಹೊರಟೋಯ್ತು. 16 ಕಿಲೋಮೀಟ್ರಿಗೆ 1 ಅವರ್ ಹೊರಟೋಯ್ತು ಇವತ್ತು. ವೈಟ್ ಫೀಲ್ಡ್ ಕಡೆ ಆ ಕಡೆ ಬಂದ್ಬಿಟ್ರಂತೂ ಇನ್ಮೇಲೆ ಯಾವುದೇ ಕಾರಣಕ್ಕೂ ವೈಟ್ ಫೀಲ್ಡ್ ಕಡೆ ಆರ್ಡರೇ ತೊಗೊಳಲ್ಲ. ಇನ್ನು ಲೋಕಲ್ ಅಲ್ಲಲ್ಲೇ ಬೇಕಾದ್ರೆ ಆರ್ಡರ್ ಮಾಡ್ಕೊಬಿಡೋಣ. ಈ ಕಡೆ ಮಾತ್ರ ಆರ್ಡರ್ ತೊಗೊಳೋದು ಬೇಡ ಅಂತ ಇನ್ಮೇಲೆ. ಬನ್ನಿ ಸ್ನೇಹಿತರೆ, ನೋಡೋಣ ಇನ್ನೇನಾದ್ರು ಆರ್ಡರ್ ಸಿಕ್ಕಿದ್ರೆ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ.
ಇಲ್ಲ ಅಂದರೆ ಇವತ್ತಿನ ಕತೆ ಇಷ್ಟೇ ಮುಗೀತು. ನೋಡೋಣ ನಾಳೆ ಎಷ್ಟಾಗುತ್ತೆ ಅಂತ ನೋಡೋಣ. ನಾಳೆ ಮತ್ತೆ ಇನ್ನೊಂದು ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ಸ್ನೇಹಿತರೆ. ಬಾಯ್ ಟೇಕ್ ಕೇರ್.